ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹೈಪೋಥಿಸಿಸ್ ಟೆಸ್ಟಿಂಗ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ, ದಟ್ ಯೂಸಿಂಗ್ ದ ಝಡ್ ಟೆಸ್ಟ್. ಸೊ ಈಗ ಈ ಒಂದು ಟೇಬಲ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನ ಸೈಡ್ ಅಲ್ಲಿ ಬರ್ಕೊಂಡು ಇಟ್ಕೊಂಡಿರಿ. ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ, ಒಂದು ರೆಫರೆನ್ಸ್ ಆಗಿ ತಗೋಬೇಕಾಗತ್ತೆ ಅಷ್ಟೇ. ಈಗ ನೋಡಿ, ಎ ಕಾಯಿನ್ ವಾಸ್ ಟಾಸ್ಡ್ 400 ಟೈಮ್ಸ್ ಅಂಡ್ ಹೆಡ್ ಟರ್ನ್ಡ್ ಅಪ್ 216 ಟೈಮ್ಸ್. ಟೆಸ್ಟ್ ದ ಹೈಪೋಥಿಸಿಸ್ ದಟ್ ದ ಕಾಯಿನ್ ಈಸ್ ಅನ್ಬಯಾಸ್ಡ್ ಅಟ್ 5% ಲೆವೆಲ್ ಆಫ್ ದ ಸಿಗ್ನಿಫಿಕೆನ್ಸ್. ಅಂತ ಅಂದ್ರೆ ನಮ್ಮ ಹತ್ರ ಒಂದು ಕಾಯಿನ್ ಐತೆ, ಆ ಕಾಯಿನ್ ನ ಏನ್ ಮಾಡ್ತೀವಿ, 400 ಸಲ ಟಾಸ್ ಮಾಡ್ತೀವಿ. 400 ಸಲ ಟಾಸ್ ಮಾಡಿದಾಗ 216 ಸಲ ನನಗೆ ಹೆಡ್ ಬಂದಿದೆ. ಈಗ ನಾವು ಕ್ರಿಕೆಟ್ ಆಡ್ತಾ ಇರ್ತೀವಲ್ವಾ, ಚಿಕ್ಕ ವಯಸ್ಸಿನಾಗ ನಾವು ಕ್ರಿಕೆಟ್ ಆಡ್ತಾ ಇದ್ದು. ಕ್ರಿಕೆಟ್ ಆಡ್ಬೇಕು. ಸೊ ನಾವು ಮೊದಲು ಕ್ರಿಕೆಟ್ ಆಡ್ಬೇಕಾದ್ರೆ ಏನ್ ಮಾಡ್ತಾ ಇದ್ದು, ಏನಾದ್ರೂ ಕೂಡ ಒಬ್ಬ ಟಾಸ್ ಮಾಡಿದ್ರೆ ಈ ಕಾಯಿನ್ ಬರೀ ಎಡ್ಡೆ ಬೀಳುತ್ತೆ, 2 ರೂಪಾಯಿ ಕಾಯಿನ್ ಬರೀ ಟೈಲೇ ಬೀಳುತ್ತೆ, 5 ರೂಪಾಯಿ ಕಾಯಿನ್ ಆದ್ರೆ ಎಡ್ಡೆ ಬೀಳುತ್ತೆ. ಸೊ ಈ ತರ ನಾವು ಹೇಳ್ತಾ ಇದ್ವಲ್ಲ, ಸೊ ಆ ತರ ಆಗ್ಬಾರ್ದು, ಅನ್ಬಯಾಸ್ಡ್ ಆಗಿರ್ಬೇಕು. ಅನ್ಬಯಾಸ್ಡ್ ಅಂತ ಅಂದ್ರೇನು, ಕರೆಕ್ಟ್ ಆಗಿ ಕರೆಕ್ಟ್ ನಂಬರ್ ಆಫ್ ಟೈಲ್ಸ್ ಬೀಳ್ಬೇಕು, ಕರೆಕ್ಟ್ ಆಗಿ ಕರೆಕ್ಟ್ ನಂಬರ್ ಆಫ್ ಹೆಡ್ ಗಳು ಬೀಳ್ಬೇಕು. ಅನ್ಬಯಾಸ್ಡ್ ಅಂತಂದ್ರೆ ಬಯಾಸ್ ಆಗಿರ್ಬಾರ್ದು, ಬರೀ ಟೈಲ್ ಬೀಳೋದು, ಬರೀ ಹೆಡ್ ಬೀಳೋದು, ಈ ತರ ಇಲ್ಲ ಅಂತ ನಾನು ಪ್ರೂವ್ ಮಾಡ್ಬೇಕಾಗತ್ತೆ ಅಟ್ 5% ಲೆವೆಲ್ ಆಫ್ ದಿ ಸಿಗ್ನಿಫಿಕೆನ್ಸ್. ಸೊ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಗೊತ್ತಾಯ್ತಾ? ಕಾಯಿನ್ ಅನ್ಬಯಾಸ್ ಆಗಿಲ್ಲ ಅಂತ ನಾನು ಪ್ರೂವ್ ಮಾಡ್ಬೇಕಾಗತ್ತೆ ಅಟ್ 5% ಲೆವೆಲ್ ಆಫ್ ದ ಸಿಗ್ನಿಫಿಕೆನ್ಸ್. ಅದಕ್ಕೆ ಈ ಒಂದು ಟೇಬಲ್ ಬೇಕಾಗತ್ತೆ. ಸೊ ಸಾಲ್ವ್ ಮಾಡ್ತಾ ಹೋಗೋಣ. ಸೊಲ್ಯೂಷನ್ ನೀವು ಸ್ಕ್ರೀನ್ ಶಾಟ್ ತಕ್ಕೊಂತ್ರಿ, ಫಸ್ಟ್ ಕ್ಲಾಸ್ ಅನ್ನ ಕೇಳ್ಕೊಳ್ಳಿ, ಅವಾಗ ಈಸಿ ಆಗ್ತಾ ಹೋಗುತ್ತೆ. ಫಸ್ಟ್ ಅವ್ರು ಏನೇ ಕ್ವಶನ್ ಕೊಟ್ಟಿದ್ರು ಗಿವನ್ ಅನ್ನ ಬರೀಬೇಕು. ಗಿವನ್ ಏನು, ಒಂದು ಕಾಯಿನ್ ಐತೆ, ಅದನ್ನ 400 ಸಲ ಟಾಸ್ ಮಾಡ್ತಾ ಇದ್ದೀನಿ. ಸೊ ಎನ್ ವ್ಯಾಲ್ಯೂ ಏನಾಯ್ತು, 400. ನೆಕ್ಸ್ಟ್ ಅದು 216 ಸಲ ಬರೀ ಎಡ್ಡೆ ಬಿದ್ದಿದೆ. 400 ಸಲ ಟಾಸ್ ಮಾಡಿದ್ನಲ್ಲ, ಅದರಲ್ಲಿ ಹೆಡ್ ಎಷ್ಟು ಸಲ ಬಿದ್ದಿದೆ, ಹೆಡ್ ನನಗೆ 216 ಸಲ ಹೆಡ್ ಬಿದ್ದಿದೆ. ಟೈಲ್ಸ್ ಎಲ್ಲ ಬಿದ್ದಿದೆ ಅಂತ ಬರೆಯಕ್ಕೆ ಹೋಗ್ಬೇಡ್ರಿ, ಸಾಕು 216 ಸಲ ಹೆಡ್ ಬಿದ್ದಿದೆ. ಈಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ನಾನು ಇವಾಗ ಒಂದು ಕಾಯಿನ್ ಅನ್ನ ತಗೊಂಡೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ಕಾಯಿನ್ ಅನ್ನ ತಗೊಂಡೆ, ಅವಾಗ ಟಾಸ್ ಮಾಡಿದಾಗ ಒಂದು ಹೆಡ್ ಬೀಳ್ಬೋದು ಅಥವಾ ಟೈಲ್ ಬೀಳ್ಬೋದು, ಗೋಡಿ ಬೀಳ್ಬೋದು, ಅದೆಲ್ಲ ಹೇಳಕ್ ಹೋಗ್ಬೇಡ್ರಿ, ಸರಿನಾ? ಒಂದು ಟೈಲ್ ಬೀಳ್ಬೋದು, ಇಲ್ಲ ಅಂತಂದ್ರೆ ಒಂದು ಹೆಡ್ ಬೀಳ್ಬೋದು, ಎರಡೇ ಪಾಸಿಬಿಲಿಟಿ. ಸೊ ಇವಾಗ ಪ್ರೊಬ್ಯಾಬಿಲಿಟಿ ಆಫ್ ಹೆಡ್ ಏನಾಗುತ್ತೆ, 1/2 ಆಗುತ್ತೆ. ಪ್ರೊಬ್ಯಾಬಿಲಿಟಿ ಆಫ್ ಹೆಡ್, ಯಾಕಂತಂದ್ರೆ ಈಗ ಟೋಟಲ್ ಪ್ರೊಬ್ಯಾಬಿಲಿಟಿ ಏನು ನಾವು ಈವೆಂಟ್ಗಳು ಇರ್ತವೆ, ಡಿಫ್ರೆಂಟ್ ಪಾಸಿಬಲ್ ಔಟ್ಕಮ್ಸ್ಗಳು ಏನ್ ಬರ್ತವೆ, ಅವೆಲ್ಲದ್ರದ್ದು ಕೂಡ ಪ್ರಾಬಬಿಲಿಟಿನ ಆಡ್ ಮಾಡಿದಾಗ ಅದು 1ಗೆ ಈಕ್ವಲ್ ಆಗಿರ್ಬೇಕು. ಇಲ್ಲಿ ನನ್ನ ಹತ್ರ ಇರೋದೇ 2 ಇವೆಂಟ್, ಒಂದು ಹೆಡ್ ಬೀಳ್ಬೇಕು ಇಲ್ಲ ಟೈಲ್ ಬೀಳ್ಬೇಕು. ಸೊ ಅದಕ್ಕೋಸ್ಕರ 1/2 ಆಗಿರುತ್ತೆ ಪ್ರೊಬ್ಯಾಬಿಲಿಟಿ. ಗೊತ್ತಾಯ್ತಾ? ಅರ್ಧ ಹೆಡ್ಡಿನ ಪ್ರೊಬ್ಯಾಬಿಲಿಟಿ ಆಗಿರ್ಬೋದು, ಅರ್ಧ ಟೈಲಿನ ಪ್ರೊಬ್ಯಾಬಿಲಿಟಿ ಆಗಿರ್ಬೋದು. ಸೊ ಪಿ ವ್ಯಾಲ್ಯೂ ನನಗೆ ಗೊತ್ತಾಯ್ತು 1/2 ಅಂತ. ಕ್ಯೂ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 - 1/2, ದಟ್ ಈಸ್ 1 - p ಅಂತ ಫಸ್ಟ್ ಬರೀರಿ, ಆಮೇಲೆ 1 - 1/2 ಆಗಿರುತ್ತೆ. ಸೊ q will be equal to 2 - 1 whole divided by 2 whose value is equal to 1/2. ಈಗ ನನಗೆ q ವ್ಯಾಲ್ಯೂ ಗೊತ್ತಿದೆ, p ವ್ಯಾಲ್ಯೂ ಗೊತ್ತಿದೆ, ಮತ್ತೆ n ವ್ಯಾಲ್ಯೂ ಗೊತ್ತಿದೆ. ಸೊ ಈಗ ಏನ್ ಮಾಡೋಣ ಅಂತಂದ್ರೆ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸಕ್ಸಸ್ ಅಂತ ಅಂದ್ರೇನು, ಹೆಡ್ ಬೀಳುವಂಥದ್ದು. ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್ ಎಷ್ಟು ಬರುತ್ತೆ, ಸಿಂಪಲ್, n × p. ಎನ್ ವ್ಯಾಲ್ಯೂ ಎಷ್ಟಿದೆ ನನ್ನ ಹತ್ರ, 400 ಅಂತ ಅಂದ್ರೆ 400 ಸಲ ಟಾಸ್ ಮಾಡ್ತೀವಿ. ಪಿ ವ್ಯಾಲ್ಯೂ ಎಷ್ಟಿರೋದು ನನಗೆ 1/2 ಅಂತ ಅಂದ್ರೆ ಪ್ರೊಬಬಿಲಿಟಿ ಆಫ್ ಹೆಡ್ ಬೀಳುವಂಥದ್ದು. ಸೊ 400 × 1/2 ಅಂತ ಅಂದ್ರೆ 400 whole divided by 2 ಆಗುತ್ತೆ, whose value is 200. ಸರಿನಾ? ಆದರೆ ಅವರು ಅಬ್ಸರ್ವ್ ಮಾಡಿರೋದೇನು, ಹೆಡ್ 216 ಸಲ ಬಿದ್ದಿದೆ. ಬೀಳ್ಬೇಕಾಗಿದ್ದು ಕರೆಕ್ಟ್ ಆಗಿ 200 ಸಲ ಬೀಳ್ಬೇಕಿತ್ತು ಹೆಡ್, 200 ಸಲ ಹೆಡ್, 200 ಸಲ ಟೈಲ್ ಬೀಳ್ಬೇಕಿತ್ತು ಕರೆಕ್ಟ್ ಆಗಿ ಆಫ್ ಆಗಿದ್ದಿದ್ರೆ. ಆದ್ರೆ ಇಲ್ಲೇನಾಗಿದೆ, ಹೆಡ್ 216 ಸಲ ಬಿದ್ದಿದೆ. ಸೊ ಬರೀರಿ, ಅಬ್ಸರ್ವ್ಡ್ ನಂಬರ್ ಆಫ್ ಸಕ್ಸಸ್ ಇಸ್ ಈಕ್ವಲ್ ಟು, ಇದನ್ನ ನಾವು ಎಕ್ಸ್ ಅಂತ ಕರಿತಾ ಹೋಗೋಣ. ಸೊ ಇದ್ರ ವ್ಯಾಲ್ಯೂ ಏನಿದೆ, ನಮಗೆ 216 ಅಂತ ಕೊಟ್ಟಿದ್ದಾರೆ. ಈಗ ನೋಡಿದ್ರೆ ಅಬ್ಸರ್ವ್ಡ್ ಮತ್ತೆ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್ಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಆ ಡಿಫ್ರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಡಿಫ್ರೆನ್ಸ್ ಬಿಟ್ವೀನ್ ದ ಅಬ್ಸರ್ವ್ಡ್ ಮೈನಸ್ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್. ಅಬ್ಸರ್ವ್ಡ್ ಅನ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡಿದೀವಿ, ಎಕ್ಸ್ ಇಂದ, ಮೈನಸ್ ಎಕ್ಸ್ಪೆಕ್ಟೆಡ್ ಅನ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡಿದೀವಿ, ಎನ್ ಪಿ ಇಂದ. ಸೊ ಎಕ್ಸ್ ವ್ಯಾಲ್ಯೂ ಏನಿದೆ ನಮಗೆ, ಎಕ್ಸ್ ವ್ಯಾಲ್ಯೂ ಇಸ್ 216 ಮೈನಸ್ ಎನ್ ಪಿ ವ್ಯಾಲ್ಯೂ ಏನ್ ಬಂದಿದೆ ನನಗೆ, 200 ಬಂದಿದೆ. ಸೊ 216 ಮೈನಸ್ 200, what will be the value, 16. ಸೊ ಈಗ x ಮೈನಸ್ ಎನ್ ಪಿ, ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಅಬ್ಸರ್ವ್ಡ್ ಮತ್ತೆ ಎಕ್ಸ್ಪೆಕ್ಟೆಡ್ ಎಷ್ಟು ಬಂದಿದೆ ನನಗೆ,
16 ಬಂದಿದೆ. ಈಗ ಡಿಫರೆನ್ಸ್ ಬಿಟ್ವೀನ್ ದ ಅಬ್ಸರ್ವ್ಡ್ ಮತ್ತೆ ಎಕ್ಸ್ಪೆಕ್ಟೆಡ್ ಎಷ್ಟು ಬಂದಿದೆ? 16 ಬಂದಿದೆ. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ ನೋಡಿ, ಇಲ್ಲಿ 16 ಬಂದಿದೆ ಅಲ್ವಾ. ಸೊ ಝಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಝಡ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಮೈನಸ್ ಎನ್ ಪಿ ಓಲ್ ಡಿವೈಡೆಡ್ ಬೈ ರೂಟ್ ಆಫ್ ಎನ್ ಪಿ ಕ್ಯೂ. ಗೊತ್ತಾಯ್ತಾ? ಎಕ್ಸ್ ಮೈನಸ್ ಎನ್ ಪಿ ಓಲ್ ಡಿವೈಡೆಡ್ ಬೈ ರೂಟ್ ಆಫ್ ಎನ್ ಪಿ ಕ್ಯೂ. ಎಕ್ಸ್ ಮೈನಸ್ ಎನ್ ಪಿ ವ್ಯಾಲ್ಯೂ ಗೊತ್ತಿದೆ ಎಷ್ಟಪ್ಪ? 16 ಓಲ್ ಡಿವೈಡೆಡ್ ಬೈ ರೂಟ್ ಆಫ್ ಎನ್ ಪಿ ಕ್ಯೂ. ಎನ್ ವ್ಯಾಲ್ಯೂ ಎಷ್ಟಿದೆ? 400 ಇಂಟು ಪಿ ವ್ಯಾಲ್ಯೂ ಎಷ್ಟಿದೆ? 1/2 ಇಂಟು ಕ್ಯೂ ವ್ಯಾಲ್ಯೂ ಎಷ್ಟಿದೆ? 1/2. ಫಸ್ಟ್ ರೂಟ್ ಒಳಗಡೆ ಇರುವಂತಹ ವ್ಯಾಲ್ಯೂಗಳನ್ನು ನಾವು ನೋಡ್ಕೊಂತ ಹೋಗೋಣ. ಸೊ 400 ಇಂಟು 1/2 ಇಂಟು 1/2 1/2 ಇಂಟು 1/2 1/4 ಆಗುತ್ತೆ. ಸೊ 400 ಓಲ್ ಡಿವೈಡೆಡ್ ಬೈ 4 ಅಂತಂದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 100. ಸೊ 16 ಡಿವೈಡೆಡ್ ಬೈ ರೂಟ್ ಆಫ್ 100 ವ್ಯಾಲ್ಯೂ ಎಷ್ಟು? 16/10 whose value is equal to 1.6. ಸೊ ಈ ತರ ನೀವು ನೀಟಾಗಿ ಬರಿತಾ ಹೋಗ್ಬೇಕು, ಅವಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಈಗ 1.6 ಬಂತು. ಹಾಗಾದ್ರೆ ಈಗ ಇದು ಅನ್ಬಯಾಸ್ಡ್ ಬಯಾಸ್ಡ್ ಅಂತ ಯಾವ ರೀತಿ ಚೆಕ್ ಮಾಡೋದು? ಈ ಟೇಬಲ್ ಅನ್ನ ನೋಡ್ತಾ ಹೋಗ್ತೀವಿ, ಸರಿನಾ? 5% ಲೆವೆಲ್ ಅಂತ ಹೇಳಿದ್ದಾರೆ ನೋಡಿ, ಇಲ್ಲಿ 5% ಲೆವೆಲ್ ಅಂತ. ಸೊ 5% ಲೆವೆಲ್ ಇಂದ ನೋಡ್ತೀನಿ. ಇಲ್ಲಿ ಇದು 1 ಟೈಲ್ಡ್ ಟೆಸ್ಟ್, 2 ಟೈಲ್ಡ್ ಟೆಸ್ಟ್. 2 ಟೈಲ್ ಟೆಸ್ಟ್ ಯಾಕೆ? ಒಂದು ಹೆಡ್ ಬೀಳ್ಬೋದು, ಇಲ್ಲ ಟೈಲ್ ಬೀಳ್ಬೋದು, ಎರಡಲ್ವಾ ಇರೋದು. ಸೊ ಅದಕ್ಕೋಸ್ಕರ 2 ಟೈಲ್ ಟೆಸ್ಟ್. ಸೊ 2 ಟೈಲ್ ಟೆಸ್ಟ್ ಅಂತ ಬಂದಾಗ 1.96 ಮೈನಸ್ 1.96 ಇರಬೇಕು, ಇಲ್ಲ ಅಂತಂದ್ರೆ 1.96. ಸೊ ಇಲ್ಲಿ ವ್ಯಾಲ್ಯೂ ನನಗೆ ಪಾಸಿಟಿವ್ ಅಲ್ಲಿ ಬಂದಿದೆ 1.6. ಸೊ ಪಾಸಿಟಿವ್ ಆಗಿ ತಗೊಳ್ಳೋಣ 1.96. ಸೊ ಈಗ 1.6 ವಿಚ್ ಇಸ್ ದ ಝಡ್ ವ್ಯಾಲ್ಯೂ ವಿಚ್ ಐ ಗಾಟ್ ಈಸ್ ಲೆಸ್ ದೆನ್ 1.96. ಏನಾಗಿದೆ? ನನಗೆ ಸಿಕ್ಕಿರುವಂತ ಝಡ್ ವ್ಯಾಲ್ಯೂ ಈಸ್ ಲೆಸ್ ದೆನ್ ದಿಸ್ ಒನ್ ಕ್ರಿಟಿಕಲ್ ವ್ಯಾಲ್ಯೂ, ದಟ್ ಈಸ್ 1.96 ಫಾರ್ ದ 2 ಟೈಲ್ ಟೆಸ್ಟ್. ಸೊ ಇವಾಗ ನಾನು ಏನಂತ ಕನ್ಕ್ಲೂಡ್ ಮಾಡ್ಬೋದು? ಸಿನ್ಸ್ Z value is less than 1.96, the hypothesis is accepted at 5% level of significance. 5% level of significance. Thus, the coin is unbiased under 5% level significance. ಗೊತ್ತಾಯ್ತಾ? ಸೊ 5% ಲೆವೆಲ್ ಸಿಗ್ನಿಫಿಕೆನ್ಸ್ ಅಂಡರ್ ಕಾಯಿನ್ ಅನ್ಬಯಾಸ್ ಆಗಿದೆ. ಯಾಕಂತಂದ್ರೆ ನಮಗೆ ಸಿಕ್ಕಿರುವಂತ ಝಡ್ ವ್ಯಾಲ್ಯೂ ಈಸ್ ಲೆಸ್ ದೆನ್ ದ ಕ್ರಿಟಿಕಲ್ ವ್ಯಾಲ್ಯೂ, ದಟ್ ಈಸ್ 1.96. ಸೊ ಇಷ್ಟನ್ನ ಬರೆದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಸ್ಕ್ರೀನ್ ಶಾಟ್ ತಗೊಂಡ್ರಿ, ನಾನು ಸೈಡ್ಗೆ ಹೋಗ್ತೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.